ವಾರ್ಷಿಕ ಸರಳ ಬಡ್ಡಿಯ ದರ 6.14% ರಂತೆ ಒಂದು ಮೊಬಲಗು ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ. ಸಪೋಸ್ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಏನಾದರೂ 100 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ. ಅಸಲು 100 ರೂಪಾಯಿ ಇತ್ತು ಅಂದ್ರೆ ಅದು 2ರಷ್ಟು ಆಗ್ಬೇಕು ಅಂತಂದ್ರೆ ಬಡ್ಡಿ ಕೂಡ ಸೇಮ್ ಇರಬೇಕು. ಬಡ್ಡಿ ಕೂಡ ಸರಳ ಬಡ್ಡಿ ಕೂಡ 100 ರೂಪಾಯಿನೇ ಇರಬೇಕು. ಅಂದಾಗ ಮಾತ್ರ ಈ 100 ಅಸಲು ಪ್ಲಸ್ ಬಡ್ಡಿ ಎರಡು ಸೇರಿದ್ರೆ 200 ಡಬಲ್ ಆಯ್ತು. ಅಸಲು ಎಷ್ಟಿತ್ತೋ ಅದ್ರ ಡಬಲ್ ಆಗ್ಬೇಕು ಅಂತಂದ್ರೆ ಬಡ್ಡಿ ಕೂಡ ಎಷ್ಟಿರ್ಬೇಕು ಅಂದ್ರೆ ಅಸಲಿನಷ್ಟೇ ಇರಬೇಕು. ಇಲ್ಲಿ ಎಕ್ಸಾಂಪಲ್ಗೆ 100 ಅಂತ ತಗೊಂಡಿದ್ದೀನಿ ಹೊರತು ಅದನ್ನ 100 ಅಂತಾನೆ ತಗೋಬೇಕಾಗಿಲ್ಲ. ಯು ಮೇ ಟೇಕ್ ಇಟ್ ಆಸ್ ಎಕ್ಸ್. ಗೊತ್ತಿಲ್ಲ ಅಂತಂದ್ರೆ ಎಕ್ಸ್ ಅಂತ ತಗೋಬಹುದು. 2ರಷ್ಟು ಆಗ್ಬೇಕು ಅಂತಂದ್ರೆ ಬಡ್ಡಿ ಕೂಡ ಎಕ್ಸ್ ಆಗಿರ್ಲೇಬೇಕು. ಸೊ ಎರಡು ಕೂಡ ಸೇಮ್ ಇರಬೇಕು. ಅಂದಾಗ ಮಾತ್ರ 2ರಷ್ಟು ಡಬಲ್ ಆಗಕ್ಕೆ ಸಾಧ್ಯ. ಯಾಕಂದ್ರೆ 100 + 100 ಎಷ್ಟಾಗುತ್ತೆ? ಮೊತ್ತ ಅಸಲು ಪ್ಲಸ್ ಬಡ್ಡಿ ಎರಡನ್ನು ಸೇರಿದರೆ ಮಾತ್ರ ಮೊತ್ತ ಆಗ್ತದೆ. ಅದು 2ರಷ್ಟು ಆಗ್ಬೇಕು ಅಂತಂದ್ರೆ ಅಸಲಿನಷ್ಟೇ ಬಡ್ಡಿ ಇರಬೇಕು. ಅಂದಾಗ ಮಾತ್ರ ಡಬಲ್ ಆಗಕ್ಕೆ ಸಾಧ್ಯ. ಈಗ ಸರಳ ಬಡ್ಡಿ ಸೂತ್ರ ಗೊತ್ತಿದೆ ನಮಗೆ. ಸರಳ ಬಡ್ಡಿ SI = ಸಿಂಪಲ್ ಇಂಟ್ರೆಸ್ಟ್ PTR/100. PTR/100. ಇಲ್ಲಿ ಸರಳ ಬಡ್ಡಿ ಎಷ್ಟಿದೆ? 100. ಎಕ್ಸಾಂಪಲ್ಗೆ 100 ತಗೊಂಡಿದ್ದೀವಿ, ಬಟ್ ಎಕ್ಸ್ ಕೂಡ ತಗೊಳ್ಬಹುದು. ಪ್ರಿನ್ಸಿಪಲ್ ಅಮೌಂಟ್ ಅದು ಕೂಡ 100 ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೈಮ್, ಇದು ಟಿ ಅಂತಾನೆ ಇರಲಿ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಇದನ್ನು ನಾವು ಇಂಪ್ರಾಪರ್ ಫ್ರಾಕ್ಷನ್ಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. 6/1/4 ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಮೊದಲು ಛೇದ ಡಿನಾಮಿನೇಟರ್ ಮತ್ತು ಈ ಹೋಲ್ ನಂಬರ್ ಪಾರ್ಟ್ ಅನ್ನ ಮೊದಲು ಮಲ್ಟಿಪ್ಲೈ ಮಾಡಬೇಕು. ಬಂದಂತ ವ್ಯಾಲ್ಯೂನ ಇಲ್ಲಿ ನ್ಯೂಮರೇಟರ್ ಜೊತೆ ಆಡ್ ಮಾಡಬೇಕು. 4 24 + 1 25 25/4. ಸೊ ರೇಟ್ ಆಫ್ ಇಂಟ್ರೆಸ್ಟ್ 25/4 ಹೋಲ್ ಡಿವೈಡೆಡ್ ಬೈ 100. ಓಕೆ, ಈ 100 ಕ್ಯಾನ್ಸಲ್ ಆಗಲಿ. ನನಗೆ ಟೈಮ್ ಬೇಕು ಅಂತಂದ್ರೆ T = ಆ ಕಡೆ 100 ಇತ್ತು ಡಿವೈಡೆಡ್ ಬೈ ಈ 25/4 ಈ ಕಡೆ ಕಳಿಸ್ಬಿಡಿ, ಡಿವೈಡೆಡ್ ಬೈ 25/4 ಆಗುತ್ತೆ. ಸೊ ಈಗ ಈ ರೀತಿನಾದ್ರೂ ಬರಿಬಹುದು ಅಥವಾ 4/25 ಆದ್ರೂ ಬರಿಬಹುದು. ಇಟ್ ಈಸ್ ಈಕ್ವಲ್ ಟು 100 ಇಂಟು, ನೋಡಿ ನ್ಯೂಮರೇಟರ್ ಆಸ್ ಇಟ್ ಈಸ್ ಇರುತ್ತೆ, ಡಿನಾಮಿನೇಟರ್ ಒಂದು ಫ್ರಾಕ್ಷನ್ ಆಗಿರೋದ್ರಿಂದ ಇದು ವಿತ್ ಕ್ರಮ ಆಗ್ತದೆ, ರೆಸಿಪ್ರೋಕಲ್. 25/4 ಬಿಕಮ್ಸ್ 4/25. 25 ಒಂದೇ 25, 4 100. ಸೊ 4 4 16. ಎಷ್ಟು ವರ್ಷ ಬೇಕು ಅಂತಂದ್ರೆ 16 ವರ್ಷ ಬೇಕು. ಸೊ ಆಪ್ಷನ್ 4 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, a² 3 - 3b² 9 whole cube plus 3b² 9 - 6c² 18 whole cube plus 6c² 18 - a² 3 whole cube ಇದರ ಬೆಲೆ. ಆಪ್ಷನ್ಸ್ ಕೊಟ್ಟಿದ್ದೇನೆ. 3 × a + b, a - b, b + c, b - c. ಈ ರೀತಿ ಎಲ್ಲ ವೆರೈಟಿ ಆಪ್ಷನ್ಸ್ಗಳು ನಮಗೆ ಕೊಟ್ಟಿದ್ದಾರೆ. ಓಕೆ, ಸಾಲ್ವ್ ಮಾಡೋಣ ನೋಡಿ. ಈ ಬ್ರಾಕೆಟ್ಗಳನ್ನ ಅಬ್ಸರ್ವ್ ಮಾಡಿ. ಬ್ರಾಕೆಟ್ಸ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಟರ್ಮ್ಗಳು ನೋಡಿ. ಇಲ್ಲಿ a² 3 ಇದೆ, ಇಲ್ಲೊಂದು a² 3 ಇದೆ. ಇಲ್ಲಿ 3b² 9 ಇದೆ, ಇಲ್ಲಿ 3b² 9 ಇದೆ. 6c² 18, 6c² 18. ಬಟ್ ಒಂದು ವಿಶೇಷ ಏನು ಅಂತಂದ್ರೆ ಒಂದು ಟರ್ಮ್ ಪಾಸಿಟಿವ್ ಇದ್ರೆ ಇನ್ನೊಂದು ಟರ್ಮ್ ನೆಗೆಟಿವ್ ಇದೆ. ಇಲ್ಲಿ a² 3 ಪಾಸಿಟಿವ್ ಇದೆ, ಇಲ್ಲಿ a² 3 ನೆಗೆಟಿವ್. ಇಲ್ಲಿ -3b² 9 ಇದ್ರೆ ಇಲ್ಲಿ +3b² 9 ಇದೆ. ಇಲ್ಲಿ -6c² 18 ಇದ್ರೆ ಇಲ್ಲಿ +6c² 18 ಇದೆ. ಇದನ್ನ ಇಷ್ಟನ್ನು ಒಂದು ಟರ್ಮ್, ಒಂದೇ ಒಂದು ಸಿಂಗಲ್ ಟರ್ಮ್, ಇಷ್ಟನ್ನು ಒಂದು ಇನ್ನೊಂದು ಟರ್ಮ್, ಇಷ್ಟನ್ನು ಮತ್ತೊಂದು ಟರ್ಮ್ ಅಂತ ಅನ್ಕೊಂಡ್ರೆ ಇದು ನಮಗೆ ಒಂದು ಐಡೆಂಟಿಟಿಯನ್ನ ಕನ್ನಡದಲ್ಲಿ ನಿತ್ಯ ಸಮೀಕರಣ ಅಂತ ಕರೀತೀವಿ. ಕಂಡೀಷನಲ್ ಐಡೆಂಟಿಟಿಯನ್ನ ನಮಗೆ ನೆನಪು ಮಾಡಬೇಕು. ಏನದು ಕಂಡೀಷನಲ್ ಐಡೆಂಟಿಟಿ ಅಂತಂದ್ರೆ a³ + b³ + c³ ಅಂತ ಇಲ್ಲಿ ನಮ್ಮ ತಲೆಗೆ ಬರಬೇಕು. a³ ಅಂತಂದ್ರೆ ಇದು ಕಂಪ್ಲೀಟ್ ಟರ್ಮ್ನೇ ನಾನು a ಅಂತ ಓದ್ತಾ ಇರೋದು, ಎರಡನ್ನು ಸೇರಿಸಿ a³. ಈ ಕಂಪ್ಲೀಟ್ ಟರ್ಮ್ ನ b ಅಂತ ಓದ್ತಾ ಇರೋದು, ಈ ಕಂಪ್ಲೀಟ್ ಟರ್ಮ್ ನ c ಅಂತ ಓದ್ತಾ ಇರೋದು. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a³ + b³ + c³. ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ
ಈ ಟರ್ಮ್ಗಳನ್ನ ನಾವೇನಾದ್ರೂ ಆಡ್ ಮಾಡಿದ್ವಿ ಅಂತಂದ್ರೆ ನಮ್ಗೆ 0 ಬರುತ್ತೆ. ಅಂದ್ರೆ ಒಳಗಡೆ ಇರೋಂಥ ಟರ್ಮ್ಗಳು ಮಾತ್ರ. ಎ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತಂದ್ರೆ ಎ ಪ್ಲೇಸ್ ಅಲ್ಲಿ ಇರೋದು a²/3 ಮೈನಸ್ 3b²/9. ಮತ್ತೆ ಇಲ್ಲಿ ಸಿಂಪ್ಲಿಫೈ ಮಾಡಬಾರ್ದು. ಇಲ್ಲಿ ಏನ್ ನಾವು ಎ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಆ ಪ್ಲೇಸ್ ಅಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಿ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತಂದ್ರೆ 3b²/9 ಮೈನಸ್ 6c²/18 ಇದೆ. ಅದೇ ರೀತಿ ಸಿ ಪ್ಲೇಸ್ ಅಲ್ಲಿ 6c²/18 ಮೈನಸ್ a²/3 ಇದೆ. ಸೊ ಒಂದು ಕಂಡೀಷನಲ್ ಐಡೆಂಟಿಟಿ ಏನಿದೆ ಅಂತಂದ್ರೆ ಇಫ್ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ದೆನ್ a³ ಪ್ಲಸ್ b³ ಪ್ಲಸ್ c³ ಈಸ್ ಈಕ್ವಲ್ ಟು 3abc ಅಂತ ಒಂದು ರಿಸಲ್ಟ್ ಇದೆ. ಯಾವಾಗಿದು? ಇದು a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಗಿದ್ದಾಗ ಇದು ಹೋಲ್ಡ್ ಆಗುತ್ತೆ. ಇಲ್ಲಿ a ಅಂತಂದ್ರೆ ಇಲ್ಲಿ a²/3 ಮೈನಸ್ ಇದೆಲ್ಲ ಇದೆ. ಹಾಗಾದ್ರೆ ಈ ಮೂರನ್ನು ಆಡ್ ಮಾಡಿದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಮೂರನ್ನು ಆಡ್ ಮಾಡಿ a² ಮೈನಸ್ a² ಪ್ಲಸ್ 3b² ಮೈನಸ್ 3b² ಪ್ಲಸ್ 6c² ಮೈನಸ್ 6c² ಎರಡೂ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ? ಎಲ್ಲಾನು ಕ್ಯಾನ್ಸಲ್ ಆಗಿಬಿಟ್ರೆ ವ್ಯಾಲ್ಯೂ ಎಷ್ಟು ಬಂತು? 0 ಬಂತು. ಇದರ ಅರ್ಥ ಏನು? ಅಂತಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಬರ್ತಾ ಇದೆ. ಈ ಕಂಡೀಷನ್ ಹೋಲ್ಡ್ ಆಗ್ತಾ ಇದೆ ಅಂತಂದ್ರೆ a³ ಪ್ಲಸ್ b³ ಪ್ಲಸ್ c³ ಅನ್ನ ನಾವೇನಂತ ಬರಿಬಹುದು ಅಂದ್ರೆ 3 ಇಂಟು abc ಅಂತ ಬರಿಬಹುದು. ಅಂದ್ರೆ ನೋಡಿ a³ ಅಂದ್ರೆ ನೋಡಿ ಇದು a³ ಪ್ಲಸ್ b³ ಪ್ಲಸ್ c³ ಈಸ್ ಈಕ್ವಲ್ ಟು 3abc. a ಅಂತಂದ್ರೆ ಈ ಟರ್ಮ್, ಬಿ ಅಂದ್ರೆ ಈ ಟರ್ಮ್, ಸಿ ಅಂದ್ರೆ ಈ ಟರ್ಮ್. ರೈಟ್. ಈಗ ಅದನ್ನ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಕೊಂತೀನಿ. ನೋಡಿ ಇದು ಮೂರನ್ನು ಆಡ್ ಮಾಡಿದಾಗ 0 ಬರ್ತಾ ಇರೋದ್ರಿಂದ ಇಲ್ಲಿ 3abc ಅಂತ ಬರಿಬಹುದು. ಇಲ್ಲ ಅಂತಂದ್ರೆ 3abc ಅಂತ ಬರೆಯಕ್ಕಾಗಲ್ಲ. ಆ ರೀತಿ ಬರಿಬಾರ್ದು. ಸೊ ಇಫ್ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ದೆನ್ a³ ಪ್ಲಸ್ b³ ಪ್ಲಸ್ c³ ಈಸ್ ಈಕ್ವಲ್ ಟು 3abc. 3 ಇಂಟು a ಅಂತಂದ್ರೆ a²/3 ಮೈನಸ್ 3b²/9 3a ಕ್ಯೂಬ್ ಎಲ್ಲ ಬರಿಬಾರ್ದು a ಇಂಟು b ಅಂತಂದ್ರೆ 3b²/9 ಮೈನಸ್ 6c²/18 ಇದು ಬಿ. ಇನ್ನು ಸಿ 3abc. ಸಿ ಅಂತಂದ್ರೆ ಏನಿದೆ ಟರ್ಮು? 6c²/18 ಮೈನಸ್ a²/3 ಇದು ಸಿ. ಈಗ ನೋಡಿ 3 ಆಸ್ ಇಟ್ ಈಸ್ ಇಲ್ಲಿ a²/3 ಮೈನಸ್ 3 1s 3 3s 9 therefore b²/3 ಆಯ್ತು. ಇಲ್ಲಿ 3 1s 3 3s b²/3 ಮೈನಸ್ 6 1s 6 6 3s 18 c²/3. ಅದೇ ರೀತಿ 6 1 6 3 18 c²/3 ಮೈನಸ್ a²/3. ಈಗ ಪ್ರತಿ ಟರ್ಮ್ ಇಂದ 1/3 1/3 ಕಾಮನ್ ಬರುತ್ತೆ. ಇಟ್ ಈಸ್ ಈಕ್ವಲ್ ಟು 3 ಇಲ್ಲಿ ಬರೆದು ಬಿಡ್ತೀನಿ, ಇಲ್ಲೇ ಬರೆಯೋಣ ಬಿಡ್ರಿ. 3 ಇಂಟು ಈ ಬ್ರಾಕೆಟ್ ಇಂದ 1/3 ಕಾಮನ್ ತೆಗಿರಿ. ಈ ಬ್ರಾಕೆಟ್ ಇಂದ ಮತ್ತೊಂದು 1/3 ಬರ್ತದೆ, ಈ ಬ್ರಾಕೆಟ್ ಇಂದ ಮತ್ತೊಂದು 1/3 ಬರುತ್ತೆ. ಇಷ್ಟು ಕಂಪ್ಲೀಟ್ ಆದ್ರೆ ಉಳಿಯೋದು a² ಮೈನಸ್ b² ಇಂಟು b² ಮೈನಸ್ c² ಇಂಟು c² ಮೈನಸ್ a². ಇಲ್ಲಿ 3 ಕ್ಯಾನ್ಸಲ್ ಆದ್ರೆ 1/9 ಇಟ್ ಇಸ್ ಈಕ್ವಲ್ ಟು 1/9. ಇಲ್ಲಿ a² ಮೈನಸ್ b² ಅಂತಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಅದೇ ರೀತಿ b² ಮೈನಸ್ c² ಅಂತಂದ್ರೆ b ಪ್ಲಸ್ ಸಿ ಇಂಟು b ಮೈನಸ್ ಸಿ. ಅದೇ ರೀತಿ c² ಮೈನಸ್ a² ಅಂತಂದ್ರೆ c ಪ್ಲಸ್ a ಇಂಟು c ಮೈನಸ್ a. therefore 1/9 ಇದನ್ನ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಬರೆದ್ರೆ 1/9 ಇಂಟು a ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ. 3 ಟರ್ಮ್ಸ್ ಬಂತ, a ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ. ಇನ್ನು ಉಳಿದ ಟರ್ಮ್ಸ್ ನೆಗೆಟಿವ್ ಟರ್ಮ್ಸ್ ಎಲ್ಲ ಈ ಕಡೆ ಬರೀತೀನಿ. ನೆಗೆಟಿವ್ ಅಂತಂದ್ರೆ ಮೈನಸ್ ಇರೋಂಥದ್ದು a ಮೈನಸ್ ಬಿ ಬಿ ಮೈನಸ್ ಎ ಬಿ ಮೈನಸ್ ಸಿ ಸಿ ಮೈನಸ್ ಎ. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆಪ್ಷನ್. ಇದು ಎಕ್ಸ್ಪ್ಲನೇಷನ್ ಮಾಡುವಾಗ ಒಂದು ಸ್ವಲ್ಪ ಲೆಂದಿ ಆಗಿದೆ, ಬಟ್ ಈ ಕ್ಯೂಬ್ ಟರ್ಮ್ ಗಳನ್ನ ನೋಡಿದ ಕೂಡಲೇ ನಿಮಗೆ ಆ ಒಂದು ಕಂಡೀಷನಲ್ ಐಡೆಂಟಿಟಿ ನೆನಪಾಗಬೇಕು. ಏನದು ಕಂಡೀಷನಲ್ ಐಡೆಂಟಿಟಿ? ಇಫ್ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ದೆನ್ a³ ಪ್ಲಸ್ b³ ಪ್ಲಸ್ c³ ಈಕ್ವಲ್ ಟು 3abc. ಇದನ್ನ ಪ್ರೂವ್ ಕೂಡ ಮಾಡಬಹುದು.
ನೀವು ಬೇಕಿದ್ರೆ ಟ್ರೈ ಮಾಡಿ. ನೆಕ್ಸ್ಟ್ ಒನ್ 99th ಕ್ವಶನ್. 3 ಘಾತ 6 ಘಾತ 1 ಮೈನಸ್ 1/3 ಘಾತ 1/2 3 to the power of 6 whole to the power of 1 minus 1/3 whole to the power of 1/2. 3 to the power of 6 to the power of ಇಲ್ಲಿ 1 minus 1/3 ನ ಸಿಂಪ್ಲಿಫೈ ಮಾಡಿದ್ರೆ 1 minus 1/3 ಇದೆ. LCM ತಗೊಂಡ್ರೆ 3 minus 1 2/3 ಆಗುತ್ತೆ. ಇದು 2/3 whole to the power of 1/2. ಈಗ a to the power of m whole to the power of n ಅಂತ ಇದ್ರೆ we can write it as a to the power of m into n. ಅಂದ್ರೆ ಈ m ಅನ್ನ ಮತ್ತು ಈ n ಅನ್ನ ಮಲ್ಟಿಪ್ಲೈ ಮಾಡಿ ಬರೀಬಹುದು. therefore 3 to the power of 6 as it is ಇರಲಿ, ಇದನ್ನ m ಅಂತ ಅನ್ಕೊಂಡ್ರೆ ಇದನ್ನ n ಅಂತ ಅನ್ಕೊಂಡ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಬಹುದು. therefore 2/3 into 1/2 ಈ 2 ಕ್ಯಾನ್ಸಲ್ ಆಗುತ್ತೆ. we get 3 to the power of 6 whole to the power of ಇಲ್ಲಿ ನ್ಯೂಮರೇಟರ್ 1 ಉಳಿದಿರ್ತದೆ 1 1s 1 ಡಿವೈಡೆಡ್ ಬೈ ಇಲ್ಲೂ 1 ಇರ್ತದೆ 3 1s 3. ಅಗೇನ್ ಮತ್ತೆ ಇಲ್ಲೂ ಕೂಡ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ m ಅಂದ್ರೆ 6 n ಅಂದ್ರೆ 1/3 ಇಟ್ ಇಸ್ ಈಕ್ವಲ್ ಟು 3 to the power of 6 into 1/3 3 ಒಂದ್ಲೆ 3 2 6 therefore 3 2 1s 2 ಕೆಳಗಡೆ ಏನಿಲ್ಲ ಅಂದ್ರೆ 1 ಇರ್ತದೆ 3 ಸ್ಕ್ವೇರ್ ಅಂತಂದ್ರೆ 9. ಸೊ 4th ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. 100th ಕ್ವಶನ್. ಒಂದು ಸಂಖ್ಯೆಯ 4/5 ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಆದರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು. ಒಂದು ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ, ಅದು ಎಕ್ಸ್ ಆಗಿರಲಿ. ಈ ಸಂಖ್ಯೆಯ 4/5 ಅಂತಂದ್ರೆ ಇಂಟು 4/5 ಈ ಭಾಗವು ಈಕ್ವಲ್ ಟು ಅದೇ ಸಂಖ್ಯೆಗಿಂತ ಅಂದ್ರೆ ಎಕ್ಸ್ 18 ಕಡಿಮೆ ಇದೆ ಅಂತಂದ್ರೆ -18. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಒಂದು ಕೆಲಸ ಮಾಡಿ, 18ನ್ನ ಲೆಫ್ಟ್ ಸೈಡ್ ತಗೊಂಡ್ರೆ +18 ಆಗುತ್ತೆ. ಎಕ್ಸ್ ಇಂಟು 4/5 ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ 4x/5. ಎಕ್ಸ್ ಇಂಟು 4 ಅಂದ್ರೆ 4x/5. ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. -18 ಈ ಕಡೆ ಬಂತು +18 ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ 4x/5. ಸೊ 4x/5 ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರ್ತದೆ. ಸೊ 1 ಮತ್ತು 5ರ LCM 5. ಇಲ್ಲಿ 5 ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ 1 ಮಲ್ಟಿಪ್ಲೈ ಆಗಿದ್ರೆ 5 ಇಂಟು ಎಕ್ಸ್ 5x ಮೈನಸ್ 4x ಇಂಟು 1 ಅಂದ್ರೆ 4x. therefore 18 ಈಕ್ವಲ್ ಟು 5x ಮೈನಸ್ ಎಕ್ಸ್ 4x ಅಂದ್ರೆ x/5. 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ, x ಈಕ್ವಲ್ ಟು 18 ಇಂಟು 5. therefore x ಈಕ್ವಲ್ ಟು 18 5 90 5 40 5 1 5 4 9 ಎಸ್ x ಈಕ್ವಲ್ ಟು 90. ಆ ಸಂಖ್ಯೆ ಯಾವುದು ಅಂತಂದ್ರೆ 90. ನೋಡ್ರಿ ಆಪ್ಷನ್ 1 ಕರೆಕ್ಟ್. ಇದನ್ನ ಒಂದ್ಸರಿ ವೆರಿಫೈ ಮಾಡೋಣ. ಹೆಂಗ್ ವೆರಿಫೈ ಮಾಡೋದು? ಇಲ್ಲಿ LHS ಶುಡ್ ಬಿ ಈಕ್ವಲ್ ಟು RHS. ಒಂದು ಸಂಖ್ಯೆಯ 4/5 ಅಂದ್ರೆ ಇಲ್ಲಿ ಆನ್ಸರ್ ಎಷ್ಟು ಬಂದಿದೆ 90 ಬಂದಿದೆ. 90ರ 4/5 ಡಿವೈಡ್ ಮಾಡಿದ್ರೆ 5 1 5 5 1 5 ಎಷ್ಟು ಉಳಿತಲ್ಲಿ 4 ಉಳಿತು 40 ಆಯ್ತು 5 8 40. ಇಟ್ ಇಸ್ ಈಕ್ವಲ್ ಟು ಗುಣಕಾರ ಮಾಡ್ರಿ 4 8 32 4 1 4 4 3 2 ಸೊ 72 ಬಂತು. ಈ ಸಂಖ್ಯೆ ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ. ಅದೇ ಸಂಖ್ಯೆ ಅಂದ್ರೆ 90 ಮೈನಸ್ 18 ಮಾಡಿದ್ರೆ 72 ಬರುತ್ತಲ್ಲ, ಬರುತ್ತೆ. therefore ಆಪ್ಷನ್ 1 ಅನ್ನೋದು ಕರೆಕ್ಟ್. ಇಲ್ಲಿ ಮಾಡಿದ್ರೆ ಜಸ್ಟ್ ವೆರಿಫಿಕೇಶನ್ ಅಷ್ಟೇನೆ, ಈ ರೀತಿ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. ಆಲ್ಫಾ ಮತ್ತು ಬೀಟಾಗಳು x² + 5x - r ಬಹುಪದೋಕ್ತಿಯ ಶೂನ್ಯಗಳಾದಾಗ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆರ್ zeros of roots ಅಲ್ಲ zeros of x² + 5x - 6 then 1/α + 1/β whole square ಇದರ ಬೆಲೆ ಕಂಡುಹಿಡಿಯಬೇಕು. ಈಗ ಇದನ್ನ ತಗೊಳ್ತೀನಿ ನಾನು 1/α + 1/β whole square. LCM ತಗೊಂಡ್ರೆ ಬೀಟಾ ಪ್ಲಸ್ ಅಲ್ಫಾ, ಬೀಟಾ ಇಲ್ಲಿ ಹೋಗ್ತದೆ ಅಲ್ಫಾ ಇಲ್ಲಿ ಬರುತ್ತೆ. ಸೊ ಬೀಟಾ ಪ್ಲಸ್ ಅಲ್ಫಾ LCM ಆಲ್ಫಾ ಇಂಟು ಬೀಟಾ ಅಂತಾನೆ ಬರುತ್ತೆ ಹೋಲ್ ಸ್ಕ್ವೇರ್. ಬೀಟಾ ಪ್ಲಸ್ ಅಲ್ಫಾ ಅಂದ್ರೂ ಒಂದೇ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದೇ, ಅಲ್ಫಾ ಬೀಟಾ ಹೋಲ್ ಸ್ಕ್ವೇರ್. ಅಲ್ಫಾ ಮತ್ತು ಬೀಟಾಗಳು ಶೂನ್ಯಗಳು ಝೀರೋಸ್ ಆಗಿರೋದ್ರಿಂದ ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಸಮ್ ಆಫ್ ಝೀರೋಸ್, ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್. ಇಲ್ಲಿ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ x² + 5x - 6 ಅಂತ. ಇಲ್ಲಿ ಬಂದಿರೋದು ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಮತ್ತು ಕೋಎಫಿಷಿಯಂಟ್ ಆಫ್ x², ಕೋಎಫಿಷಿಯಂಟ್ ಆಫ್ x ಮತ್ತು ಕಾನ್ಸ್ಟೆಂಟ್ ಇದರ ನಡುವೆ ಒಂದು ರಿಲೇಷನ್ ಇದೆ.
ಏನ್ ರಿಲೇಷನ್ ಅಂತಂದ್ರೆ ಸಮ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅನ್ನೋದು ಪ್ರಾಡಕ್ಟ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಇದೆ. ದೇರ್ ಫೋರ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಅಂತಂದ್ರೆ 5, ಎ ಅಂತಂದ್ರೆ 1. ಇಲ್ಲಿ ax² plus bx plus c ಕಂಪೇರ್ ಮಾಡಿದ್ರೆ here we get a equal to 1, b equal to 5 and c equal to -6. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ಅಂದ್ರೆ 5, a ಅಂದ್ರೆ 1. ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಯಾವುದು ಡಿನಾಮಿನೇಟರ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಸಿ ಬೈ ಎ, ಸಿ ಅಂತಂದ್ರೆ -6 ಡಿವೈಡೆಡ್ ಬೈ ಎ ಅಂದ್ರೆ 1, ಸೊ ನಾಟ್ ನೆಸೆಸರಿ ಟು ರೈಟ್. ಈ ಎರಡು ವ್ಯಾಲ್ಯೂಗಳನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಫಾ ಪ್ಲಸ್ ಬೀಟಾ ಮೀನ್ಸ್ -5 ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ ಅಂತಂದ್ರೆ -6 ಹೋಲ್ ಸ್ಕ್ವೇರ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 5 ನ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇದೆ ಅಂತಂದ್ರೆ ಎರಡಕ್ಕೂ ಅಪ್ಲೈ ಆಗಬೇಕು, 5ಗೂ ಅಪ್ಲೈ ಆಗಬೇಕು, 6ಗೂ ಅಪ್ಲೈ ಆಗಬೇಕು. 5 ನ ಸ್ಕ್ವೇರ್ ಮಾಡಿದ್ರೆ 25, 6 ನ ಸ್ಕ್ವೇರ್ ಮಾಡಿದ್ರೆ 36. ದೇರ್ಫೋರ್ 25/36 is the correct answer and second option is the correct option. Next question. n ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು 3n+2 ಅಂದ್ರೆ ಥರ್ಡ್ ಟರ್ಮ್ ಫ್ರಮ್ ದ ಲಾಸ್ಟ್, ಫ್ರಮ್ ದ ಏನಂದ್ರೆ ಎಂಡ್, ಫ್ರಮ್ ದ ಎಂಡ್ 3n+2. ಈ ಸಮಾಂತರ ಶ್ರೇಣಿಯ 5ನೇ ಪದ ಕಂಡುಹಿಡಿಯಬೇಕು. ಓಕೆ, ಸಮಾಂತರ ಶ್ರೇಣಿ ಅಂತಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ ಫಸ್ಟ್ ಟರ್ಮ್ a1, ಸೆಕೆಂಡ್ ಟರ್ಮ್ a2, ಥರ್ಡ್ ಟರ್ಮ್ a3 ಅಂಡ್ ಸೋ ಆನ್. ಇದೇ ರೀತಿ ಬರೆದ್ರೆ nth ಟರ್ಮ್ an ಆಗಿರುತ್ತೆ. nth ಟರ್ಮ್ an ಆದ್ರೆ ಅದರ ಹಿಂದಿನ ಟರ್ಮ್ ಏನಾಗಿರುತ್ತೆ ಅಂದ್ರೆ an-1 ಆಗಿರುತ್ತೆ. ಅದರ ಹಿಂದಿನ ಟರ್ಮ್ an-2. an ಅನ್ನೋದು ಫಸ್ಟ್ ಟರ್ಮ್ ಫ್ರಮ್ ದ ಎಂಡ್, an ಅನ್ನೋದು ಕೊನೆಯಿಂದ ಮೊದಲನೇ ಪದ, ಕೊನೆಯಿಂದ ಮೊದಲನೇ ಪದ. ಈ ಕಡೆಯಿಂದ ನೋಡಿದಾಗ ಮೊದಲನೇ ಪದ. an-1 ಅನ್ನೋದು ಕೊನೆಯಿಂದ ಎರಡನೇ ಪದ. an-2 ಅನ್ನೋದು ಕೊನೆಯಿಂದ ಮೂರನೇ ಪದ, ಕೊನೆಯಿಂದ ಮೂರನೇ ಪದ. ಇಲ್ಲಿ ಕೊಟ್ಟಿರೋದು ಕೂಡ ಅದನ್ನೇ. ಕೊನೆಯಿಂದ ಮೂರನೇ ಪದ ಯಾವುದು ಅಂದ್ರೆ 3n+2. ಅಂದ್ರೆ ಇದರ ಅರ್ಥ an-2 ಈಸ್ ಈಕ್ವಲ್ ಟು 3n+2. ಈ ಟರ್ಮ್ ನ ಕೊಟ್ಟಿದ್ದಾರೆ ಅವರು. ಕೊನೆಯಿಂದ ಮೂರನೇ ಪದ 3n+2 ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು 5ನೇ ಪದ. 5ನೇ ಪದ ಅಂತಂದ್ರೆ a5 ಕ್ಯಾಲ್ಕುಲೇಟ್ ಮಾಡಬೇಕು. ನಮಗ್ ಗೊತ್ತಿರೋದು an-2, ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು a5. ಸ್ವಲ್ಪ ಅಬ್ಸರ್ವ್ ಮಾಡಿ, n ಪ್ಲೇಸ್ ಅಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ 5 ಇದೆ. ಅಂದ್ರೆ n-2 ಸಬ್ಸ್ಕ್ರಿಪ್ಟ್ ಇದೆಯಲ್ಲ, ಏನ ಸಬ್ಸ್ಕ್ರಿಪ್ಟ್ ಆ ಟರ್ಮ್ಗಳನ್ನ ಅಬ್ಸರ್ವ್ ಮಾಡಿ. n-2 ಪ್ಲೇಸ್ ಅಲ್ಲಿ 5 ಇದೆ. ಅಂದ್ರೆ ಇಲ್ಲಿ n-2 ಪ್ಲೇಸ್ ಅಲ್ಲಿ 5 ಬರಬೇಕು ಅಂತಂದ್ರೆ n ಗೆ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು? n-2 ಪ್ಲೇಸ್ ಅಲ್ಲಿ 5 ಬರಬೇಕು. ಯಾಕಂದ್ರೆ a5 ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾನು a5 ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ 5 ಬರಬೇಕು. n-2 ಪ್ಲೇಸ್ ಅಲ್ಲಿ 5 ಬರಬೇಕು. ಹಾಗಾದ್ರೆ n-2 ಪ್ಲೇಸ್ ಅಲ್ಲಿ 5 ಬರಬೇಕು ಅಂತಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ n? -2 ಈ ಕಡೆ ಬಂದ್ರೆ +2 ಆಗುತ್ತೆ. ದಟ್ ಈಸ್ 5+2. ದೇರ್ಫೋರ್ n ಶುಡ್ ಬಿ ಈಕ್ವಲ್ ಟು 7. n-2 ಪ್ಲೇಸ್ ಅಲ್ಲಿ 5 ಬರಬೇಕು ಅಂತಂದ್ರೆ n ನಾನು ಏನ್ ಹಾಕ್ಬೇಕು ಅಂದ್ರೆ 7 ಹಾಕ್ಬೇಕು. ಸೊ ವೇರ್ ವಿ ಸಿ n, ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್ ಬೈ 7. a7-2 ಇಟ್ ಈಸ್ ಈಕ್ವಲ್ ಟು 3 into 7. ನೋಡಿ, ಇಲ್ಲೂ ಕೂಡ 7 ಹಾಕ್ಬೇಕು. ಇಲ್ಲಿ 5ನೇ ಪದ ಕೇಳಿದ್ರೆ ಅಂತೇಳಿ ಜಸ್ಟ್ 5 ಹಾಕ್ಬಾರ್ದು, ಇಲ್ಲಿ 7 ಹಾಕ್ಬೇಕು. +2. ಈಗ ನೋಡಿ, a7-2 ಅಂದ್ರೆ 5. ನೋಡಿ, 5th ಟರ್ಮ್ ತಾನಾಗೆ 7 3 21 +2. 21 +2 ಅಂತಂದ್ರೆ 23. ದೇರ್ಫೋರ್ 5th term will be equal to 23. So 4th option is the correct option. 4th option correct.